ಸೊ ಗೈಸ್, ಈ ವ್ಲಾಗಲ್ಲಿ ನಾಗರಾಜ್ ಸರ್ ಇದಾರಲ್ಲ, ನಾಗರಾಜ್ ಅಂಕಲ್ ಅಂತ, ಸೊ ಅವ್ರಿಗೆ ತುಂಬ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವ್ರು ಮಾಡಿರೋ ಇಂಟರ್ವ್ಯೂ ಆಗಲಿ, ಅವ್ರು ಹಾಕಿರೋ ಎಫರ್ಟ್ಸ್ ಆಗಲಿ ಮತ್ತು ಎನರ್ಜಿ ಈ ಏಜಲ್ಲಿ ತುಂಬ ಔಟ್ಸ್ಟ್ಯಾಂಡಿಂಗ್ ಅನ್ಬೋದು. ಯಾಕೆಂದರೆ ಅಷ್ಟೊಂದು ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ದಾರೆ ಪ್ರತಿಯೊಬ್ಬ ಪ್ಲೇಯರ್ಸು. ನಾನು ಹೇಳಿದೆ ಸರ್ ಅಂಕಲ್ ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಸೊ ಅಷ್ಟಕ್ಕೇ ಎಲ್ಲ ಇಡೀ 25 ಮಿನಿಟ್ಸ್ ಮಾತಾಡಿದ್ದಾರೆ. ಇನ್ನೂ ತುಂಬ ಇತ್ತು, ಸ್ವಲ್ಪ ಕಟ್ ಮಾಡಿ ನಿಮ್ಮ ವ್ಲಾಗ್ಸ್ ಎಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಕಲ್, ನಾಗರಾಜ್ ಅಂಕಲ್, ತುಂಬ ಥ್ಯಾಂಕ್ಸ್ ನೀವು ಈ ಥರ ವಿಡಿಯೋ ಹೆಲ್ಪ್ ಮಾಡಿದ್ದಕ್ಕೆ. ಸೊ ಇವಾಗ ಈ ವಿಡಿಯೋದಲ್ಲಿ ನೀವು ಪ್ರತಿಯೊಬ್ಬರು ಇದ್ದಾರೆ, ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಯಾರು ಆಡಿದ್ದಾರೆ 50+ ಪ್ರತಿಯೊಬ್ಬರು ವಿಡಿಯೋನೂ ಇದೆ. ಸೊ ನಾನು ಎಲ್ಲರಿಗೂ ಕೇಳ್ಕೊಂಡು ಒಂದೇ ಏನಂದರೆ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತಷ್ಟೇ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅವ್ರ ಇಂಟರ್ವ್ಯೂ ನೋಡಿ ಎಲ್ಲರೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಿರಿಯ ನಾಗರಿಕರಿಗೆ ಬ್ಯಾಡ್ಮಿಂಟನ್ ಸ್ಟಾರ್ಟ್ ಮಾಡಿದ್ದೀವಿ ಸಂಕ್ರಾಂತಿ ಹಬ್ಬದ ನಿಮಿತ್ತ. ಈಗ ಮಧ್ಯಂತರ ಅರ್ಧ ಆಗಿದೆ. ಅದನ್ನು ಇವಾಗ ಕಾಫಿ ಬ್ರೇಕ್ ಕೊಟ್ಟು ಬಾಳೆಹಣ್ಣು ಬಿಸ್ಕೆಟ್ ತಿಂದ್ಬಿಟ್ಟು ಆಟಗಾರರಿಗೆಲ್ಲ ಹುರಿದುಂಬಿಸಿ ಮುಂದಿನ ಕಾರ್ಯಕ್ರಮ ಮತ್ತೆ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಶುಭವಾಗ್ಲಿ, ಖುಷಿಯಾಗಿ ಆಡಿ ಎಂಜಾಯ್ ಮಾಡಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. 1 minute 37 seconds later. ಸಂಡೇಸ್ ಬರ್ಬೋದು, ಸಾಟರ್ಡೆ ಸಂಡೇ ಕರ್ಸೋದು. ಓಕೆ ಓಕೆ. How we are feeling, sir? How we are feeling? You already won the 2 matches. How we are feeling, sir? Sir, it is more, overhauling and, Yeah, tell me, sir. Please come up, sir. Come up, sir. Please, give me up. Sir, first of all, congratulations, sir. Thank you, sir. ತುಂಬಾ ಚೆನ್ನಾಗಿ ಟೂರ್ನಮೆಂಟ್ ನಡೆಸ್ತಾ ಇದ್ದೀರಾ. ನಿಮಗೆ ಫಸ್ಟ್ ಅಭಿನಂದನೆಗಳು ಸರ್. ಈ 50+ ಅವರನ್ನ ಯುವಕರಂತಾರೆ ನೀವು ಪ್ರೇರೇಪಿಸ್ಬಿಟ್ಟು ತುಂಬಾ ಎನರ್ಜೆಟಿಕ್ ಆಗಿ ಪ್ಲೇ ಮಾಡಿಸ್ತಾ ಇದ್ದೀರಾ. ಇದೊಂದೇ ಅಲ್ಲ ಸರ್, ಪ್ರತಿ ವರ್ಷನೂ 2-3 ಟೂರ್ನಮೆಂಟ್ ನಡೆಸ್ತೀರಾ. ಸೊ ವಿ ಆರ್ ಫೀಲಿಂಗ್ ಲೈಕ್ ವಿ ಆರ್ ಯಂಗ್ ಇನಫ್ ಟು 25-26 ಅಂತ ಅನಿಸ್ತಾ ಇದೆ ಸರ್. ನೆಕ್ಸ್ಟ್ ಮ್ಯಾಚ್ ಯಾವಾಗ ಇರ್ತಾ ಇದ್ದೀರಾ? ದಯವಿಟ್ಟು ಅಡ್ವಾನ್ಸ್ ಆಗಿ ಸರ್, ಇದು ಸಕ್ಸಸ್ ಆಗಿರೋದ್ರಿಂದ ಎಲ್ಲರೂ ಕೇಳ್ತಾ ಇದ್ದಾರೆ. ಶಿವರಾತ್ರಿಗೆ ಮತ್ತೆ ಮಾಡೋಣ. ಈಗ ನ್ಯೂ ಇಯರ್ಗೆ ಹುಡುಗರಿಗೆಲ್ಲ ಮಾಡಿದ್ದೀವಿ. ಅದಕ್ಕೆ ನಾವೇನು ಆಗಿದೀವಿ ಅಂತ ನಮ್ಮ ಚಿರ ಯುವಕರು ಓಲ್ಡ್ ಇಸ್ ಗೋಲ್ಡ್ ಅಂತ ಒಂದು ಕಪ್ ಮಾಡ್ಬೇಕು ಅಂತ ಹೇಳಿದ್ರು. ಅದರಿಂದ 50ರಿಂದ 75 ವಯಸ್ಸಿನವರೆಲ್ಲ ಮಾಡ್ತಾ ಇದೀವಿ. 50ರಿಂದ 75 ವಯಸ್ಸಿನವರು. ಸೊ 75ನವರು 2 ಮ್ಯಾಚ್ ಗೆದ್ದಿದ್ದಾರೆ. ಇವಾಗ ಮಧ್ಯಂತರ ಆಗಿದೆ. ನೆಕ್ಸ್ಟ್ ಮ್ಯಾಚ್ಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಖುಷಿಯಾಗಿ ಆಡಿ ಪ್ರೈಸ್ ಗೆಲ್ಲಿ ಶಿವರಾತ್ರಿಗೆ ಮತ್ತೆ ಮೀಟ್ ಆಗೋಣ, ಮತ್ತೆ ಟೂರ್ನಮೆಂಟ್ ಮಾಡೋಣ. ಸರ್, ಶಿವರಾತ್ರಿಗೆ ಡೇ ಕಪ್ ಆರ್ ನೈಟ್ ಕಪ್ ಸರ್? ಶಿವರಾತ್ರಿಗೆ ನೈಟೇ ಮಾಡೋಣ ಅಂದ್ಕೊಂಡಿದೀವಿ. ನೋಡ್ಬಿಟ್ಟು ಮಾಡೋಣ. ಎಲ್ಲರಿಗೂ ಸಜೆಷನ್ ಕೇಳ್ತೀನಿ. ಪ್ಲೇಯರ್ಗಳ ಖುಷಿಯೇ ನಮ್ ಖುಷಿ. ಧನ್ಯವಾದಗಳು. 5 minutes later. ಆಟಗಳು ಎಲ್ಲ ಚೆನ್ನಾಗಿ ನಡೀತಾ ಇದೆ. 50ರ ನಂತರ ಆಡೋದು ಒಂದು ಹುಮ್ಮಸ. ಗೆಲ್ಲೋದು ಸೋಲೋದು ಎರಡನೇ ಸೆಕೆಂಡರಿ ಇರುತ್ತೆ. ಇಲ್ಲಿ ಆಟನ ಆಡೋದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ತೋರ್ಸೋದಿದೆಯಲ್ವಾ, ಅದು ಬಹಳ ಗಂಭೀರವಾಗಿ ಎಲ್ಲರೂ ತಗೊಂತೀವಿ ನಾವು. ಇಲ್ಲೆಲ್ಲ ಆಡಿದೀವಿ. ಇಷ್ಟು ಧೈರ್ಯದಿಂದ ಆಡ್ತಾ ಇದೀವಿ ಅಂದ್ರೆ ನಮಗೆ 24 ವಯಸ್ಸಾದಂಗೆ ಆಗಿದೆ, 50 ಇಲ್ಲ. ಖಂಡಿತ ನೀವು ಹೇಳೋದು 50 ಅದು ನಿಮ್ಮ ಅದ್ರ ಇದೇನು ಸರ್, ಯಾವ ಹುಮ್ಮಸ್ ಹೇಗೆ ಅದ್ರ 50 ಆದ್ಮೇಲೆ ನೀವು ಆಡೋವಂಥ ಒಂದು ಇದೆಯಲ್ಲ, ಯಾವ ರೀತಿ ಹುಮ್ಮಸ್ ಸರ್? ಯಾಕಂದ್ರೆ ಇವಾಗ ಮಕ್ಕಳು 20-25 ವರ್ಷ ಇರ್ತವೆ, ಮಲ್ಕೊಂಡಿರ್ತಾರೆ. ನೀವು ಅಲ್ಲಿ ಅದು ದಿನನಿತ್ಯದ ಕ್ರಮ ಚೆನ್ನಾಗಿ ಯಾರು ಕ್ರಮದಲ್ಲಿ ಇರ್ತಾರೆ, ಅದು ದಿನನಿತ್ಯದ ವಯಸ್ಸು ಕೂಡ ಹಂಗೆ ಕ್ರಮದಲ್ಲಿ ಇರುತ್ತೆ. ಯಾರು ಅದಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ, ಅದಕ್ಕೆ ಅವ್ರ ವಯಸ್ಸದಲ್ಲೂ ಕೂಡ ಹಂಗೇ ಬೇರೆ ಬೇರೆ ಆಗ್ತಾ ಇದೆ. 24 ಇದ್ದದ್ದು 50 ಕಾಣ್ತದೆ, 50 ಇದ್ದದ್ದು 24 ಕಾಣೋದು ಹಿಂಗೆ. ಓಕೆ ಸರ್, ಒಂದು ಮೂರು ಕ್ವಶನ್ ಸರ್. ಇವಾಗ ಕಂಟಿನ್ಯೂ ಆಗಿ ನೀವು 3 ಮ್ಯಾಚ್ ಗೆದ್ಕೊಂಡ್ ಬಂದ್ರಿ ಸರ್. ಆದ್ರೆ 3 ಮ್ಯಾಚ್ ಸೋತಿದ್ದವ್ರ ಹತ್ರ ನೀವು ಸೋತಿದ್ರಲ್ಲ, ಹೇಗೆ ಸರ್? ಏನು ಕಾರಣ ಏನು? ಇಲ್ಲ, ಸೋಲೋದು ಬಹಳ ಮುಖ್ಯ ಅಲ್ಲ, ಆಟ ತೋರ್ಸೋದು ಮುಖ್ಯ. ಆಟದಲ್ಲಿ 2 ವಿಧಾನ ಇರ್ತವೆ. ಎಲ್ಲೋ ನಿಮ್ಮ ಅಂತರಾತ್ಮದಲ್ಲಿ ಏನೋ ಒಂದು ಪ್ರತಿಕ್ರಿಯೆ ಹೇಳ್ತಾ ಇದೆ ಸರ್. ಏನು ಹೇಳ್ತಾ ಇದ್ದೀರಾ ಅಥವಾ ಯಾವ್ದು ಹೇಳ್ತೀರಾ? ನನ್ನ ಆಟ ನಾನು ಚೆನ್ನಾಗಿ ಆಡಿದೀನಿ, ನನ್ನ ಖುಷಿ ತಂದಿದೆ ಸರ್. ನಿಮ್ ಶಿಷ್ಯನ ಬಗ್ಗೆ ಏನಂತೀರಾ? ಶಿಷ್ಯ ನಿಮ್ಮನ್ನ ತೋರಿಸಿದಾರೆ, ಏನಿದೆ ಚಂಡಲ್ ಶಿಷ್ಯ ಅಂತ ನೀವು ರೆಪ್ಯುಟೇಷನ್ ಕೊಟ್ಟಿದ್ದೀರಾ, ಅದು ಹಂಗೆ ಇರಬಹುದು ಅಂತ ನನ್ಗೆ ಅನಿಸುತ್ತೆ. ಸರ್
ನೀವು ಕೊನೆಗೂ ಒಪ್ಕೊಳ್ತೀರಾ? ಚಂಡಾಲ್ ಶಿಷ್ಯನ ನೀವು ಇಷ್ಟು ವರ್ಷ ಹಿಂಗೆ ಸರ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ, ಮಾಡಿದ್ರಿ? ಶಿಷ್ಯನ ಕ್ಯಾರಿ ಫಾರ್ವರ್ಡ್ ಮಾಡೋದೇ ಗುರು ಕರ್ತವ್ಯ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಿ ಬೆಸ್ಟ್ ಅಂಡ್ ಆಲ್ ದಿ ಬೆಸ್ಟ್ ಸರ್. ಮಾಡ್ತೀವಿ. ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಐ ವಿಲ್ ಕಮ್ ಬ್ಯಾಕ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಶ್ರೀನಿವಾಸ್ ಅವರೇ, ನೀವು ಕೈ ಮುರ್ಕೊಂಡ್ಬಿಟ್ಟು ಅತ್ಯುತ್ತಮ ಪ್ರದರ್ಶನ ಕೊಟ್ಟಿದ್ದೀರಾ. ಕೈ ಮುರ್ಕೊಂಡು ಸಹ ಅತ್ಯುತ್ತಮ ಪ್ರದರ್ಶನ ಕೊಟ್ಟಿದ್ದೀರಾ. ಕೈ ತರಿದ್ರೆ ಇನ್ನೇನಾಗ್ತಾ ಇತ್ತು ಅಂತ ನಮ್ಗೆ ಒಂದು ಕುತೂಹಲದ ಪ್ರಶ್ನೆ. ಇಲ್ಲ ನೋಡಿ, ಅದಕ್ಕೆ ಎಲ್ಲದಕ್ಕಿಂತ ಮೀರಿದ ವಿಷಯ ಅಂತ ಹೇಳಿದ್ರೆ 50+ ಅವರು ಈ ಒಂದು ಬ್ಯಾಡ್ಮಿಂಟನ್ ಕ್ರೀಡೆನ ಆಯೋಜಿಸಿದ್ದಾರೆ ಅಂದ್ರೆ ಇದು ನಿಜಕ್ಕೂ ಬಹಳ ಖುಷಿ ಆಗ್ತಾ ಇದೆ. ಎಲ್ಲ 50+ ಇರೋರು ಮರಳಿ ಅರಳ್ತಾವ್ರೆ. ಈಗ ನೋಡಿ 24 ವರ್ಷದ ಹುಡುಗರು ಆಟ ಆಡಿ ತೋರ್ಸೋ ಅಂತ ಇದನ್ನ 74 ವರ್ಷದವ್ರು ತೋರಿಸ್ತವ್ರೆ. ಖಂಡಿತ. ಇವತ್ತು ನಡೆದಂತ ಪಂದ್ಯದಲ್ಲಿ ನನಗೆ ಗುರುಗಳಿದ್ರು. ಈ ಒಂದು ಬ್ಯಾಡ್ಮಿಂಟನ್ ಆಟದಲ್ಲಿ ನನಗೆ ಗುರುಗಳು ಅಂತ ಒಬ್ರಿದ್ರು. ಆ ಗುರುಗಳು ನನಗೆ ಪ್ರತಿಸ್ಪರ್ಧಿಯಾಗಿ ಬಂದ್ರು. ನಾಗರಾಜ್ ಅವರೇ, ಬಹಳ ನಾನು ಆರಂಭಿಕ ಹಂತದಲ್ಲಿ ಬಹಳ ಸ್ವಲ್ಪ ಭಯ ಬಿದ್ದೆ. ಆಮೇಲೆ ಗುರುಗಳಲ್ವಾ, ಗುರು ಹತ್ರ ಸೋತ್ರೆ ಯಾವ್ದು ಏನು ಕಮ್ಮಿ ಆಗಲ್ಲ ಕಿರೀಟ. ಆತರ ನಾನು ಸೋಲ್ತೀನಿ ಅಂತ ಕಣಕ್ಕಿಳಿದೆ. ಗುರುಗಳನ್ನ ಹೊಡೆದು ಬಿಟ್ಟು ನಾನು ಗೆಲುವನ್ನ ಸಾಧಿಸಿದೀನಿ. ಅದು ನನಗೆ ಬಹಳ ಸಂತೋಷ ತಂದಿದೆ. ನಿಮಗೆ ನೀವು ಅನ್ಸ್ತಲ್ಲ ಸರ್, ಗುರುಗಳೇ ಅದನ್ನ ಸ್ಯಾಕ್ರಿಫೈಸ್ ಮಾಡಿದ್ರು ಅಂತ ಅನ್ಸಲ್ವಾ ನಿಮಗೆ? ಇಲ್ಲ, ನಾನು ನಾನು ನನ್ನ ಗುರುಗಳ ಕರ್ತವ್ಯ ಶಿಷ್ಯನಿಗೆ ಯಾವುದೇ ಕಾರಣಕ್ಕೂ ಮನಸ್ತಾಪ ಆಗ್ಬಾರ್ದು, ಬೇಜಾರಾಗ್ಬಾರ್ದು ಅಂತ ಏನಾದ್ರು ಎಲ್ಲೋ ಪ್ರೇರಣೆ ಕೊಟ್ಟು ಗೆಲ್ಸಿರ್ಬೋದು ಅನ್ಸಲ್ವಾ? ಇಲ್ಲ, ನಾನು ಗುರುಗಳ ಮತ್ತು ಶಿಷ್ಯರ ಮಧ್ಯನ ಒಂದು ಏನು ಸಂಬಂಧ ಇದೆ ಅದಕ್ಕೆ ಕನ್ಕ್ಲೂಷನ್ ಆಗಿ ಹೇಳೋದು ಅಂದ್ರೆ, ಇದು ನಾನು ಗುರುರಕ್ಷಣೆಯಾಗಿ ನಾನು ಗೆದ್ದು ಅವರಿಗೆ ಉಡುಗೊರೆಯಾಗಿ ಅವರಿಗೆ ಅರ್ಪಿಸ್ತಾ ಇದ್ದೀನಿ ಈ ಒಂದು ಮ್ಯಾಚ್ ಅನ್ನ. ಬಹಳ ಒಳ್ಳೇದು ಸರ್. ಆಮೇಲೆ ಸರ್, ಕೊನೆಯದಾಗಿ 24-25 ವರ್ಷ ಹುಡುಗರಿಗೆ ನಿಮ್ಮ ಅನಿಸಿಕೆ ಏನ್ ಹೇಳ್ಬೇಕು ಅನ್ಸ್ತಾ ಇದೆ? ಏನಪ್ಪಾ ಅಂದ್ರೆ 24-25ನೇ ವರ್ಷದ ವಯೋಮಾನದ ಹುಡುಗರು ಏನಿದ್ದಾರೆ, ಅವರ ಆಹಾರ ಪದ್ಧತಿಯಲ್ಲಿ ಅವರು ಬದಲಾವಣೆಯನ್ನ ಕಂಡುಕೋಬೇಕು. ಆ ಮೂಲಕ ಅವರ ಬದಲಾವಣೆಯನ್ನು ಕಂಡ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ. ಅದರಲ್ಲೂ ಈ ಬ್ಯಾಡ್ಮಿಂಟನ್ ಏನಿದೆ, ಇದು ಎಲ್ಲರಿಗೂ ಖುಷಿಯನ್ನು ಕೊಡ್ತಕ್ಕಂತ ಒಂದು ಬಹಳ ಸಂತೋಷದ ಒಂದು ಬಹಳ ಖುಷಿ ಪಡುವಂತ ಆಟ. ಇದು ಎಂಜಾಯ್ ಮಾಡುವಂತ ಆಟ. ಎಲ್ಲಾ ವಯೋಮಾನದವರು ಇದನ್ನ ಆಡ್ಬಿಟ್ಟು ಇದನ್ನ ಮುಂದುವರಿಸಿಕೊಂಡು ಅವರ ಆರೋಗ್ಯದ ದೃಷ್ಟಿಯಿಂದ ಇದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಎಲ್ಲರಿಗೂ ಎಲ್ಲಾ ದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ, ಮಾನಸಿಕ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಡಬಹುದು ಅಂತ ಈ ಮೂಲಕ ಎಲ್ಲರಿಗೂ ನಾನು ಹೇಳ್ತಾ ತುಂಬಾ ಕೊನೆಯದಾಗಿ ಈಗಿನ ಯುವಕರು ಸರ್ ಡಿಜಿಟಲ್ ಮೀಡಿಯಾ ಅಂತ ಹೇಳ್ಬಿಟ್ಟು ಲಾಗ್ ಮಾಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಈ ತರ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಏನಂತೀರಾ ಸರ್? ಮಾಡ್ಲಿ ತೊಂದರೆ ಇಲ್ಲ. ಯಾಕೆಂದ್ರೆ ಈ ಆಧುನಿಕ ಯುಗದಲ್ಲಿ ಎಲ್ಲಾ ತರದ್ದು ಇರಬೇಕು, ಆದ್ರೆ ಅದನ್ನೇ ಚಾಳಿಯಾಗಿ ಇಟ್ಕೋಬಾರ್ದು. ಯಾವತ್ತೂ ಹಠ ಇರಬೇಕು, ಯಾವುದೇ ಕ್ಷೇತ್ರದಲ್ಲಿ ಚಟ ಇರಬಾರ್ದು. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸರ್. ನಿಮ್ಮ ಮುಂದಿನ ಗೇಮ್ ಯಶಸ್ವಿ ಆಗ್ಲಿ, ಮತ್ತೆ ಗುರುಗಳು ನಿಮಗೆ ಬೀಳೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್ ಅಂಡ್ ಸಪೋರ್ಟ್. ಆಲ್ ದಿ ಬೆಸ್ಟ್. ಕಪ್ ತಗೊಳ್ಳಿ, ಮತ್ತೆ ನಮ್ಮ ಪುನಃ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. One hour later. ಕೊಡ್ಬೇಕಂತ ಬಹಳ ಪ್ರಯತ್ನ ರೆಡಿ ಮಾಡಿದ್ವಿ ಕಳಿಸ್ಬೇಕಂತ. ಪರಿಸ್ಥಿತಿ ಬಹಳ ಗಂಭೀರವಾಗಿ ಅನುಭವಿಸ್ತಾ ಇದ್ರು. ಕಂಡು ನಿಮಗೆ ಬಹಳ ಬೇಜಾರಾಗಲಿಲ್ಲ ಮತ್ತು ವೀರತ್ವ ಪಡೆದು ವಾಪಸ್ ಬಂದಿದ್ದಾರೆ. ಜೋರಾಗಿ ದೈಹಿಕವಾಗಿ ದೌರ್ಜನ್ಯಕ್ಕೆ ಅವರಿಗೆ ಕಪ್ ಬದಲು ಜಗಶಂಕರ್ ಬಂದಿದ್ದಾರೆ. ಹೊರಗಡೆ ಬಂದಿದ್ದು ಸೈಡ್ ಬನ್ನಿ. ಯೂನಿಬಿಕ್ ಕಡೆಯಿಂದ ಸ್ಪಾನ್ಸರ್ ಒನ್ಮನೆ ಅಂಕಲ್ ಅವರು. A few minutes later. ಓಕೆ, ಏನಿವತ್ತು ನಮ್ಮ ಒಂದು ಶಿವಪತ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಆಕಾಶ್ ಸ್ಪೋರ್ಟ್ಸ್ ಸೆಂಟರ್ನಲ್ಲಿ ಇವತ್ತು ಆಡಿದಂಥ ಒಂದು ಶಟಲ್ ಬ್ಯಾಡ್ಮಿಂಟನ್ನ ಆಟ, ಎಲ್ಲ ಸೀನಿಯರ್ಸ್ ಬ್ಯಾಡ್ಮಿಂಟನ್, ಯಾರು ಸೀನಿಯರ್ಸ್ ಇಲ್ಲ ಇಲ್ಲಿ, ಎಲ್ಲ ಯಂಗರ್ಸ್ ತುಂಬಾ ಚೆನ್ನಾಗಿ ಆಡಿದ್ರು. ಯಾಕಂದ್ರೆ ಯಾರು ಇಲ್ಲಿ ಅನ್ಯತಾ ಭಾವಿಸ್ಬೇಡಿ, ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ದೀರಾ. ಸೋಲು ಗೆಲುವು ಅನ್ನೋದಕ್ಕಿಂತ ಮುಖ್ಯ ಆಟದಲ್ಲಿ ಭಾಗವಹಿಸೋದು ತುಂಬಾ ಇಂಪಾರ್ಟೆಂಟು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ದೀರಾ. ಮುಂದಿನ ದಿನಗಳಲ್ಲಿ ತಮಗೆ ಆ ಭಗವಂತ ಇನ್ನೂ ಶಕ್ತಿ ಕೊಟ್ಟು ಒಳ್ಳೆ ಆಟ ಆಡಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ನಮ್ಮ ಶಿವಪುತ್ರಪ್ಪ ಅವ್ರಿಗೆ
ಧನ್ಯವಾದಗಳು. ಮತ್ತೆ ಇಲ್ಲಿ ಆಡಿರ್ತಕ್ಕಂಥ ಎಲ್ಲ ಆಟಗಾರರು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಶಿವಪುತ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ 50+ ಅಂತ ಏನು ಹೇಳಿದ್ರು, ಇದು 50+ ನಮ್ಗೇನು ಅನಿಸಿಲ್ಲ, ಒಂದು 25+ ಅಂತ ಹೇಳ್ಬೋದು. ಇದರಲ್ಲಿ ಎಲ್ಲರೂ ಹುಮ್ಮಸ್ದಿಂದ ಆಡಿದ್ರು. ಒಳ್ಳೆ ಒಂದು ಚೈತನ್ಯವನ್ನ ಅವರಲ್ಲಿ ತುಂಬಿದೆ ಅಂತ ನಾವು ಹೇಳ್ಬೋದು. ಬಹಳ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಯಾರು ಗೆಲುವು ಸೋಲು ಅದು ಇದ್ದೇ ಇರ್ತದೆ ಆಟದಲ್ಲಿ. ಗೆದ್ದವರಿಗೆ ಎಲ್ಲರಿಗೆ ನಾವು ಬಹಳ ಒಳ್ಳೆ ನಮ್ಮ ಒಂದು ಅಭಿನಂದನೆಗಳು ಹೇಳ್ತೀವಿ. ಸೋತವರು ಕೂಡ ಅಭಿನಂದನೆ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಬಂದು ಇಲ್ಲಿವರೆಗೆ ಆಡಿ ತಾವು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಾಯ ಮಾಡಿ ಒಂದು ಗೌರವ ತಂದಿದ್ದಾರೆ. ಹಾಗಾಗಿ ಎಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಇಲ್ಲಿ ಕರೆಸಿ ಎಲ್ಲರಿಗೆ ಆಡಿಸಿದ್ದಕ್ಕೆ ನಾನು ಕೂಡ ಮತ್ತೆ ಎಲ್ಲ ಟೀಮ್ ಮೆಂಬರ್ಸ್ಗೆ ಧನ್ಯವಾದಗಳಂತ ಹೇಳ್ತೀನಿ. ಹೀಗೆ ಮತ್ತೆ ಒಂದು ಆರ್ಗನೈಸೇಷನ್ ಆಗಲಿ, ಶಿವರಾತ್ರಿ ದಿವಸ ರಾತ್ರಿ ಆಟ ಆಗಲಿ ಅಂತ ಬಯಸ್ತೀನಿ. ಕೊಡ್ಬೇಕಾಗಿ ಕಳಕಳಿಯ ಪ್ರಾರ್ಥನೆ. ನಮ್ಮ ವಣ್ಣಮಣಿ ಅವರು ಹೇಳಿದ್ರು, ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ಇದೇ ತರ ಶಿವರಾತ್ರಿ ಕೂಡ ರಾತ್ರಿ ಹೊತ್ತು ಕಂಟಿನ್ಯೂಸ್ ಆಗಿ ಆಡಿಸಿ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಇದೇ ತರ ಇದ್ರೆ ಮಾಡೋಣ, ಚೆನ್ನಾಗಿ ಆಟ ಆಡೋಣ, ಎಂಜಾಯ್ ಮಾಡೋಣ. ನಮ್ಮ ಐಎನ್ ಸ್ಕೂಲ್ ಡೈರೆಕ್ಟರ್ ಮಾತಾಡ್ತಾರೆ, ದಯವಿಟ್ಟು ಅವ್ರಿಗೆ ಕೊಡ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಈಗ ವರ್ಷದಲ್ಲೇ ಹೆಚ್ಚು ಕಮ್ಮಿ ನಾವು ಒಂದು 3 ಟೂರ್ನಮೆಂಟ್ ಮಾಡಿದ್ದೀವಿ. ಎಲ್ಲಾನು ಸಕ್ಸಸ್ ಆಗಿದೆ. ಇನ್ನು ಮುಂದ್ಗಡೆನೂ ಬರೋ ಟೂರ್ನಮೆಂಟನ್ನು ಇದೇ ಥರ ಸಕ್ಸಸ್ ಆಗುತ್ತೆ. ಏನಪ್ಪಾ ಅಂದರೆ ಎಲ್ಲರೂ ಏನು ಪ್ಲೇಯರ್ಸ್ ಬಂದಿರೋರು ಎಲ್ಲರಿಗೂ ಕೋಆಪ್ರೇಟ್ ಮಾಡ್ತಾರೆ. ನಮ್ಮಲ್ಲಿ ಇದುವರೆಗೂ ಯಾವುದು ಆ ಥರ ಸೋಫಾರ್ ಆಗಿಲ್ಲ. ಮುಂದೇನು ಇದೇ ಥರ ಕೋಆಪ್ರೇಟ್ ಮಾಡಿದರೆ ಮತ್ತೆ ಮಾಡ್ಬೋದು. ಇನ್ನು ವರ್ಷ ಇನ್ನು 2-3 ಟೂರ್ನಮೆಂಟ್ ಅಂತೂ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನಾವು ಸ್ಕಂದ ಸ್ಕೂಲಲ್ಲಿ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಾನು 2010ರಲ್ಲಿ ಬಂದೆ ಇಲ್ಲಿ ನಮ್ಮ ಈ ಏರಿಯಾಗೆ. 2010ರಲ್ಲಿ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ ಲೇಔಟ್ ಕ್ಲಬ್ ಅಂತ ಸೆಕೆಂಡ್ ಬ್ಲಾಕ್ ಕ್ಲಬ್ ಅಂತ ಮಾಡ್ಕೊಂಡಿವಿ. ಸ್ಕಂದ ಸ್ಕೂಲು ನಮ್ಮ ರಮೇಶ್ ಅವರು ಜಾಗ ಕೊಟ್ಟರು ಸ್ಕೂಲಲ್ಲಿ ಆಡೋದಕ್ಕೆ. ಅವಾಗಿಂದ ಆಡ್ಕೊಂತ ಬಂದು ಹಿಂಗೆ ಬೆಳ್ಕೊಂಡ್ ಬಂದಿದ್ದೀವಿ. ಪ್ರತಿ ವರ್ಷ ಹುಡುಗರಿಗೆ ಜೂನಿಯರ್ಸ್ಗೂ ಮಾಡ್ತೀವಿ, ನಮ್ಮ ಮುದುಕರಿಗೂ ಮಾಡ್ತೀವಿ. ಓಲ್ಡ್ ಇಸ್ ಗೋಲ್ಡ್ ಅಂತೇಳಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲರೂ ಆಡ್ಲಿ ಅಂತೇಳಿ. ಓಲ್ಡ್ ಇಸ್ ಗೋಲ್ಡ್, ಜೈ. ಈ ಮೂಲಕ ನಾವು ಅಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೀವಿ, ಪ್ರೈಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿ ಸತೀಶ್ ಸರ್, ಶ್ರೀನಾಥ್ ಸರ್ ಸೇರಿ ನಮ್ಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೆಸ್ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ವಿನ್ನರ್ಸ್ ಪ್ಲೀಸ್ ಅಸೆಂಬಲ್. ತೃತೀಯ 3ನೇ ಸ್ಥಾನದಲ್ಲಿ ವಿಜೇತರಾದಂತಹ ಶ್ರೀನಿವಾಸ್ ಹಾಗೂ ನಿರಂಜನ್ ಅವರಿಗೆ ಈ ಅತ್ಯುನ್ನತವಾದ ಒಂದು ಕಾಣಿಕೆ, ಈ ಟ್ರೋಫಿ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇವೆ. ಕಂಗ್ರಾಚುಲೇಷನ್ ಮಿಸ್ಟರ್ ಶ್ರೀನಿವಾಸ್, ನಿರಂಜನ್, ಆಲ್ ದಿ ಬೆಸ್ಟ್. ಕಂಗ್ರಾಟ್ಸ್, ವಿಶ್ ಆಲ್ ದಿ ಬೆಸ್ಟ್. ಕೀಪ್ ಇಟ್ ಅಪ್. Very nice, beautiful. Golden moment of the day, beautiful. Very nice. ಬನ್ನಿ. Oh, very nice. ಶ್ರೀನಿವಾಸ್ ಅವರ ಮುಖದಲ್ಲಿ ಸ್ವಲ್ಪ ಕಳೆ ಬರಬೇಕು. ನಿರಂಜನ್ ಸ್ವಲ್ಪ ಕಳೆ ಬರಲಿ ಮುಖದಲ್ಲಿ. ಗೆದ್ದಿದ್ದೀರಾ. ಮುಂದಿನ ಬಾರಿ ಮೊದಲನೇ ಸ್ಥಾನ ನಿಮ್ಮದೇ ಆಗಿರುತ್ತೆ ಅಂತ. ಓಕೆ, ಶ್ರೀನಿವಾಸ್ ಅವರೇ, ನಿರಂಜನ್ ಅವರೇ, ಇಮ್ಮಿಡಿಯೇಟ್ ನಿಮ್ಮ ಒಪಿನಿಯನ್ ಏನು? ಒಳ್ಳೆ ಉತ್ತಮವಾದ ಆಡ್ಬಿಟ್ಟು ಒಂದು 3ನೇ ಸ್ಥಾನ ಬಂದಿದ್ದೀರಾ. ನಿಮ್ಮ ಒಪಿನಿಯನ್, ನಿಮ್ಮ ಮನಸ್ಸಲ್ಲಿ ಏನ್ ಅನ್ನಿಸ್ತು ಗೆದ್ದಿದ ತಕ್ಷಣನೇ? ಇವತ್ತಿನ ಟೂರ್ನಮೆಂಟ್ ಏನು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆಯೋಜಿಸಿದ ನಮ್ಮ ಅಧ್ಯಕ್ಷ ಶಿವರುದ್ರಪ್ಪ ಅವರಿಗೆ ಧನ್ಯವಾದ ಅರ್ಪಿಸುತ್ತಾ, ಅವರು ಟೀಮ್ ನ ಸದಸ್ಯರು ಎಲ್ಲರಿಗೂ
ಇವತ್ತು ಈ ಒಂದು ಆಟಕ್ಕೆ ನಮಗೊಂದು ಸ್ಥಾನ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಖಂಡಿತವಾಗಿಯೂ ಶಿವಪುತ್ರ ಅವರಿಗೆ ಸಲ್ಲುತ್ತೆ. ನಮ್ಮ ಒಂದು ಅನಾರೋಗ್ಯದ ಕಾರಣದಿಂದ ನಾವು ಇವತ್ತು ಈ ಟ್ರೋಫಿ ಗೆದ್ದಿದೀವಿ. ನಮ್ಮ ಶ್ರೀನಿವಾಸ್ ಅವರಿಗೂ ಧನ್ಯವಾದ ಹೇಳ್ತೀನಿ. ಇವಾಗ ನೋಡಿ, ನೀವು ಅನಾರೋಗ್ಯದಿಂದ ತಲುಪಬೇಕು ಬಂದಿದ್ದೀರ ಅಂದ್ರೆ ಆರೋಗ್ಯವಿದ್ದರೆ ಮೊದಲನೇ ಭಾವನೆ ನಿಮ್ದಾಗಿರ್ತಿತ್ತು ಅನ್ನಿಸ್ತೇ ನಮ್ಮ ಮನಸ್ಸಿಗೆ. ಖಂಡಿತ ಗೆದ್ದಂತ ಫಸ್ಟ್ ಮತ್ತೆ ಸೆಕೆಂಡ್ ಅವ್ರಿಗೂ ಧನ್ಯವಾದ ಹೇಳ್ತಾ ಈ ಮುಂದಿನ ಇನ್ನ ಟೂರ್ನಮೆಂಟ್ ಆಯೋಜಿಸಿದ್ರೆ ನಾವು ಭಾಗವಹಿಸ್ತೀವಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ವಿಶ್ ಆಲ್ ದಿ ಬೆಸ್ಟ್ ಇನ್ ದ ಫ್ಯೂಚರ್ ಮ್ಯಾಚಸ್. ಸೊ ಈಗ ಸರ್ ಯಾರು ಕೊಡ್ತಾರೆ ಸೆಕೆಂಡ್ ಪ್ರೈಸ್? ಯಾರು ಕೊಡ್ತಾರೆ ಸರ್? ದ್ವಿತೀಯ ಬಹುಮಾನ ಅಧ್ಯಕ್ಷರೇ ಯಾರು ಕೊಡ್ತಾರೆ? ನಮ್ಮ ಅಧ್ಯಕ್ಷರಾದಂತಹ ಶಿವಪುತ್ರಪ್ಪನವರು ಹಾಗೂ ಸತೀಶ್ನವರು ದ್ವಿತೀಯ. ಕಂಗ್ರಾಚುಲೇಷನ್. ಅಧ್ಯಕ್ಷರಿಗೂ ಮತ್ತೆ ಸಚಿವ ಅವರಿಗೂ ಅಭಿನಂದನೆಗಳು. ಈ ಮೂಲಕ ಬಹಳ ಉತ್ತಮ ಪ್ರದರ್ಶನ. ಕಂಗ್ರಾಚುಲೇಷನ್. ಸರ್ ಕಂಗ್ರಾಚುಲೇಷನ್ ಸರ್. ಕಂಗ್ರಾಟ್ಸ್ ಸರ್. ಪ್ಲೀಸ್ ಸರ್ ಪ್ಲೀಸ್. ಸರ್ ಕಂಗ್ರಾಚುಲೇಷನ್ ಸರ್. ಫಸ್ಟ್ ಆಫ್ ಆಲ್ ದ್ವಿತೀಯ ಸ್ಥಾನ ಬಂದಿದ್ದೀರಾ. ನಿಮ್ಮ ಇಮಿಡಿಯೇಟ್ ರಿಯಾಕ್ಷನ್ ಹೇಳಿ ಸರ್. ಇವತ್ತು ಇಷ್ಟು ಪರ್ಫಾರ್ಮೆನ್ಸ್ ಕೊಡೋದಕ್ಕೆ, ನಮ್ಮ ಯಂಗರ್ಸ್ ಜೊತೆ ಆಡಿ ನಾನು ಇಷ್ಟಾದ್ರೂ ಮಾಡೋದಕ್ಕೆ ಅಚೀವ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇವರ ಸಪೋರ್ಟ್ ಇಂದ ಇವತ್ತು ನಾನು ಇಲ್ಲಿ ತನಕ ಆಡಿರೋದು. ನನಗೆ ಅಷ್ಟು ಬೆಸ್ಟ್ ಬ್ಯಾಕ್ ಪೈನ್ ಇದ್ರು ಸುತ್ತ ಬಂದು ಆಡ್ಬೇಕು ಅನ್ನೋ ಹುಮ್ಮಸ್ಸು ಕೊಟ್ಟಿರೋದ್ರಿಂದ ನಾನು ಇವತ್ತು ಆಡ್ತಾ ಇದ್ದೀನಿ. ನನ್ನ ಈ ಆಟಕ್ಕೆ ಸ್ಫೂರ್ತಿ ನಮ್ಮ ಮನೆಯವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಯಶಸ್ಸಿನಿಂದ ಒಂದು ಮಹಿಳೆ ಇರ್ತಾರಂದ್ರೆ ಅದಕ್ಕೆ ನಮ್ಮ ಮನೆಯವ್ರ ಕಾರಣ. ಎಲ್ಲೇ ಆಡಕ್ ಹೋದ್ರು ಅವರು ನನಗೆ ಎಲ್ಲದನ್ನ ರೆಡಿ ಮಾಡಿ ಇದನ್ನ ಆಟದ ವಸ್ತುಗಳನ್ನ ಕೂಡ ಅವರೇ ಕಿಟ್ಟಲ್ಲಿ ಹಾಕ್ಬಿಟ್ಟು ರೆಡಿ ಮಾಡಿ ಕಳಿಸ್ತಾರೆ. ಅವರಿಗೆ ನಾನು ತುಂಬಾ ಅಭಿನಂದನೆ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇವತ್ತು ಕೂಡ ಈ ಸ್ಪೋರ್ಟ್ಸ್ ಡೇಗೆ ಎಲ್ಲರೂ ಸೇರ್ತೀರಾ ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬ ಇದೆ. ಶೇಂಗಾದ ಹೋಳಿಗೆ ಮಾಡ್ಕೊಡ್ತೀನಿ. ಶೇಂಗಾದ ಹೋಳಿಗೆ ಎಲ್ಲರೂ ತಿನ್ನಿ ಖುಷಿಯಾಗಿ ಆಟ ಆಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈ ಟ್ರೋಫಿನ ನಾನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ನಿಮ್ಮ ಮನೆಯವರಿಗೂ ದಯವಿಟ್ಟು ಇದನ್ನ ಹೇಳಿ ಈ ರೀತಿ ಸ್ಪೋರ್ಟ್ಸ್ ಇವಾಗ ಕೊಡ್ತಾ ಇದ್ದಾರೆ. ಕಂಗ್ರಾಟ್ಸ್ ಹೇಳಿ ಸರ್ ಅವರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಥ್ಯಾಂಕ್ಸ್. ಮೊದಲನೇ ಬಹುಮಾನ ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ಗಣಪತಿ ಸರ್ ಕೊಡ್ತಾ ಇದ್ದಾರೆ. ಗಣಪತಿ ಸರ್ ನೀವು ಪ್ರೆಸಿಡೆಂಟ್ ಕೊಡಿ ಸರ್. ಮೊದಲನೇ ಬಹುಮಾನ ಶ್ರೀ ಮಂಜುನಾಥ್ ಹಾಗೂ ಗುರುದತ್ ಅವರಿಗೆ ಮೊದಲನೆಯ ಬಹುಮಾನ 50+. ಮೊದಲನೇ 50+ ಚಾಂಪಿಯನ್ಶಿಪ್ ಅನ್ನಾದ ಮಂಜುನಾಥ್ ಮತ್ತು ಗುರುದತ್ ಅವರಿಗೆ ಮೊದಲನೆಯ ಬಹುಮಾನ ಅಧ್ಯಕ್ಷರಾದ ಶಿವಪುತ್ರ ಅವರು ಸತೀಶ್ ಅವರಿಂದ. ಕಮಾನ್ ಗೈಸ್, ಕಮಾನ್. ತಪ್ಪನ್ನ ಪ್ರದರ್ಶಿಸಬೇಕಾಗಿ ಕೇಳ್ಕೊಳ್ತೇವೆ. Great achievement, sir. Great achievement. ತುಂಬಾ ಖುಷಿ ಆಯ್ತು. 3 ಕಪ್ ಒಬ್ಬನೇ ತಗೊಂಡಿರೋದ್ರಿಂದ ಯಾವುದೇ ಆಪೋನೆಂಟ್ ಕ್ಯಾಂಡಿಡೇಟ್ ಇಲ್ಲ ನಮ್ಗೆ. ಧಾರಾಳವಾಗಿ ಆರಾಮಾಗಿ ಗೆದ್ದಿದ್ದೀನಿ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಬನ್ನಿ ಸರ್ ಎಲ್ಲರೂ ನೋಡಿ. ಎಲ್ರು ಗೆದ್ದಿದೀವಿ, ಎಲ್ರು ಆಡಿದೀವಿ. ತುಂಬಾ ಖುಷಿ ಆಯ್ತು. ಇದೇ ತರ ಮುಂದೆ ಆಡ್ತಾ ಇರೋಣ, ಆರೋಗ್ಯವಾಗಿರೋಣ. ಎಳ್ಳು ಬೆಲ್ಲ ತಿನ್ನೋದು ಹಬ್ಬ ಬರ್ತಾ ಇದೆ. ಎಲ್ರು ಖುಷಿಯಾಗಿರೋಣ. ಥ್ಯಾಂಕ್ ಯು. ನಮ್ಮ ಶಿವರುದ್ರಪ್ಪ ಅವರಿಗೆ ಪ್ರತಿ ವರ್ಷ ಇದೇ ತರ ಆಕ್ಚುಲಿ ಅವ್ರು ನಡ್ಸ್ಕೊಂಡ್ ಬರ್ತಾನೆ ಇದಾರೆ ಕಪ್ಗಳ, ಸೀನಿಯರ್ ಕಪ್ಸ್ ಅಂತ ಹೇಳಿ ಅಂತ. ಅವ್ರಿಗೆ ಒಂದು ತುಂಬಾ ಧನ್ಯವಾದಗಳು. ಸೊ ಇದೇ ತರ ಇನ್ನ ಮುಂದೆ ವರ್ಷ ಬರ್ತಾನೆ ಇರ್ಲಿ ಅಂತ ಕೋರ್ಕೊಂತ ಇದ್ವಿ ಎಲ್ಲ.
Yes. Yeah. Guys, I'm getting to third place. Yes. Super, uncle. Super. Hey. ಯಪ್ಪ ಸರ್ ಹೋಯ್ತು ಉಳ್ಕೊಂಡಿದ್ದಾರೆ ಮ್ಯಾಚು. ಅಯ್ಯೋ ಅವ್ರ ಫುಲ್ ಜೋಶಲ್ಲಿದ್ದಾರೆ. ಎತ್ಬಿಡಿ ಸೂಪರ್ Five minutes later. ಮುಖ್ಯವಾಗಿ ಇಲ್ಲಿ ಲೈನ್ ಮ್ಯಾನ್ ಹಾಗೂ ಅಂಪೈರ್ಗಳಾಗಿ ಕಾರ್ಯನಿರ್ವಹಿಸಿದಂತ ಶ್ರೀಯುತ ಶ್ರೀಕಾಂತ್ ದೀಪಕ್ ಹಾಗೂ ಕಿರಣ್ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಉತ್ತಮವಾದ ಕಾರ್ಯನಿರ್ವಹಿಸಿದ್ದೀರಾ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಮೂಲಕ ಧನ್ಯವಾದಗಳು ಅರ್ಪಿಸಕ್ಕೆ ನಾವು ಇಷ್ಟಪಡ್ತೀವಿ. ನಿಮ್ಮ ಈ ಕೋಆಪರೇಷನ್ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಗುರುರಾಜ್ ಶ್ರೀಕಾಂತ್, ಗುರುರಾಜ್ ಕಿರಣ್. ಥ್ಯಾಂಕ್ ಯು ವೆರಿ ಮಚ್. 1 minute 37 seconds later. Yes, Manjunath. First of all, congratulations. ಇಲ್ಲಿ ಆಕ್ಚುಲಿ 50+ ಅಂತಾರೆ, ನೀವು ಸ್ಟಿಲ್ ಯು ಆರ್ ಫೀಲಿಂಗ್ ಲೈಕ್ 25+. ಸೊ ವಾಟ್ ಯುವರ್ ಇದು ಸರ್, ನಿಮ್ಮ ಏನು ಸರ್ ಅದ್ರ ಬಗ್ಗೆ 25 ತರನೇ ಕಾಣ್ತಾ ಇದ್ದೀರಾ ನೀವು. ಎಲ್ಲಾ ನಮ್ಮ ಪಂದ್ಯ ಆಟಗಾರರು 25 ವರ್ಷ ಇವರಿಗೆ ಮಂಜುನಾಥ್ ಅವರಿಗೆ ಅಂತಾರೆ. ಇದ್ರ ಹಿಂದಿನ ರಹಸ್ಯ ಏನು ಸರ್? ಹೇಗೆ ಕಾಪಾಡ್ಕೊಂಡ್ ಬಂದಿದ್ದೀರಾ ಸರ್? ಇದ್ರಲ್ಲಿ ಏನು ಸೀಕ್ರೆಟ್ ಏನಿಲ್ಲ. 50+ ನಾನು ಅದ್ರಲ್ಲಿ ಏನಿದ್ರು ನಮ್ದು ಪುಣ್ಯ, ನಮ್ ತಂದೆ ತಾಯಿ ಅವ್ರದ್ದು ಜೀನು ಪ್ಲಸ್ ನಾವು ಟೆನ್ಷನ್ ಇಲ್ಲದೆ ಜೀವನ ಮಾಡೋದು, ಅದಷ್ಟೇ ಇರೋದು. ಕಾಪಾಡ್ಕೊಂಡ್ ಬರ್ತಾ ಇದೀವಿ. ವೆರಿ ಗ್ರೇಟ್ ಸರ್. ಇವಾಗ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಟೆನ್ಷನ್ ಅಲ್ಲಿ ಜೀವನ ಮಾಡ್ತಾ ಇದ್ರೆ, ನೀವು ವಿತೌಟ್ ಟೆನ್ಷನ್ ಯೂಸ್ ಮಾಡ್ತಾ ಇದ್ದೀರಾ. ಟೆನ್ಷನ್ ತಗೊಂಡ್ರೆ ಏನ್ ಕಿತ್ತಬಕ್ಕಾಗಲ್ಲ, ಅದಕ್ಕೆ ಟೆನ್ಷನ್ ಇಲ್ಲದೆ ಆಡೋದೇ. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್. ಮೊದಲೇ ಭಾವನ ತಗೊಂಡಿದ್ದೀರಾ ಸರ್. ಮುಂದಿನ ಟೂರ್ನಮೆಂಟ್ ಅಲ್ಲಿ ನಿಮ್ಮ ಉದ್ದೇಶ ಏನ್ ಸರ್? ಯಾವ ಮುಂದಿನ ಟೂರ್ನಮೆಂಟ್ ಅಲ್ಲಿ ನಾವು ಆಡಕ್ಕಿಂತ ತುಂಬಾ ಹೆಂಗಾಗಿ ಬರ್ತಾರಲ್ಲ, ಇವಾಗ 50 ಜಸ್ಟ್ ದಾಟಿರೋ ಅಂತವ್ರಿಗೆ ಪ್ರೋತ್ಸಾಹ ಮಾಡಿ ಅವ್ರಿಗೆಲ್ಲ ತರ ಮಾಡೋಣ ಅಂತ. ಅವ್ರಿಗೆಲ್ಲದಕ್ಕೋಸ್ಕರ ಯಾವ ರೀತಿ ಅವ್ರಿಗೆ ನೀವು ಸಜೆಷನ್ ಕೊಡ್ತೀರಾ ಸರ್? ಏನಿಲ್ಲ ಸರ್, ನಾರ್ಮಲ್ ಆಟ ಆಡ್ಬೇಕು. ಡೈಲಿ ಹೆಂಗೆ ಪ್ರಾಕ್ಟೀಸ್ ಮ್ಯಾಚ್ ಆಡ್ತೀವಿ, ಇದು ಅದೇ ತರ ಆಡ್ಬಿಟ್ಟು ಮುಗಿಸ್ಬೇಕಷ್ಟೇ ಸರ್. ಈಗ ನಾವು ಯಂಗ್ಸ್ಟರ್ಸ್ ಎದೋದಲ್ಲ ಸರ್, ಯೂಟ್ಯೂಬ್ ಲಾಗು ಅಂತ ಹೇಳಿರ್ತಾರೆ. ಅವ್ರಿಗೆ ಯಾವ ತರ ಸರ್ ಪ್ರೇರಣೆಯಾಗಿ ಅಂತವರಿಗೆ ಫಿಸಿಕಲ್ ಫಿಟ್ನೆಸ್ ಇದು ಮೇನ್ ಮಂತ್ರ ಅಂತ ಹೇಳಿ ಮಾಡಿಸ್ಬೇಕು. ಅದು ಎಲ್ಲರಿಗೂ ಒಳ್ಳೇದು. ಈಗಲ್ಲ 100 ಕಾಲ ಹೋದ್ರು ಫಿಟ್ನೆಸ್ ಇಸ್ ಆಲ್ವೇಸ್ ಗ್ರೇಟ್. ಅದಿರ್ಲೇಬೇಕು ಜೀವನದಲ್ಲಿ. ಒಳ್ಳೆ ಊಟ, ಒಳ್ಳೆ ನಿದ್ದೆ, ಒಳ್ಳೆ ಮನಸ್ಸು ಇದ್ದಷ್ಟು ಒಳ್ಳೇದಾಗುತ್ತೆ. ಓಕೆ ಸರ್, ನೀವ್ ಹೇಳೋ ಪ್ರಕಾರ ಉತ್ತಮ ಜೀವನ ಶೈಲಿ ನಡೆಸಬೇಕು. ಅವಾಗ ಮೊದಲನೇ ಪ್ರಭಾವನ ಖಂಡಿತವಾಗಿ ನಮ್ಗೆ ಅಂತ ಹೇಳ್ತೀರಾ. ಆಲ್ ದಿ ಬೆಸ್ಟ್ ಸರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೀಪ್ ಇಟ್ ಅಪ್ ಸರ್. ಥ್ಯಾಂಕ್ ಯು. ಬಾಯ್.